ನಮ್ಮ ಕೋಪವನ್ನು ತಣ್ಣಗಾಗಿಸಿಬಿಟ್ಟ. ಇನ್ನು ನಾಡನ್ನು ತೊರೆದು ಕಾಡಿನ ಮಾರ್ಗ ಕೈಗೊಂಡು 13 ವರ್ಷಗಳ ಬರಿಗಂತ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟ ತಾಯಿ ಅರ್ಜುನ, ಇನ್ನು ಮುಂದೆಯೂ ಅಣ್ಣನ ನೀತಿ ನಿಮಗೆ ತಲೆಮಾಗಿ ನಡೆಯುವುದರಲ್ಲಿ ಅರ್ಥವಿಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆಸುತ್ತೇನೆ. ಆದರೂ ಶಾಂತನಾಗು. ಮಹಾ ಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಅರ್ಜುನನು ಸಮಾಚಾರವನ್ನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ನಮ್ಮ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಕೇವಲ ಮಂತ್ರ ಪಡಿಸುವುದರ ಮೂಲಕ ವೃಕ್ಷದಲ್ಲಿರುವ ಫಲವನ್ನು ನೆಲಕ್ಕುರುವುದೇ ಪ್ರಜ ತಂಡಂ ದದಗುಣದಿಂದ ಆಜೋತಿಯಂತೆ ಎಲ್ಲೇನಿದ್ದರೂ ನಮ್ಮಗಳ ಶಕ್ತಿ ಸಾಮರ್ಥ್ಯಗಳ ಮುಖೇನವೇ ಬಾಳಿಕೆಯನ್ನು ಹಾಕು ಪಡೆಯಬೇಕು ಅಷ್ಟೇ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಅಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನು ಅಡ್ಡಲಾಗಿ ಅಗ್ರಜನ ಗೊತ್ತು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಠ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಏಡಿ ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ನಾನಂದು ಕೈಲ ಸಮಾನ